ಓಂ ನಮಃ ಶಿವಾಯ. ಪ್ರಿಯ ವೃಷಭರಾಶಿಯವರೇ, ಇಂದು ನೀವು ಕೇಳಲಿರುವ ಜಾತಕಗಳು ಸಾಮಾನ್ಯವಲ್ಲ. ನಿಮ್ಮ ಜೀವನದ ಮುಂದಿನ 4 ದಿನಗಳಲ್ಲಿ ನಿಮ್ಮ ಹಣೆಬರಹವನ್ನು ರೂಪಿಸುವ ಸೂಚನೆಗಳು ಇವು. ನೀವು ಇಲ್ಲಿಯವರೆಗೆ ಎದುರಿಸಿದ ಅನುಮಾನಗಳು, ತೊಂದರೆಗಳು ಮತ್ತು ವಿಳಂಬಗಳಿಗೆ ಈ ವಿಡಿಯೋ ಉತ್ತರಗಳನ್ನು ಹೊಂದಿದೆ. ಈ ಜಾತಕಗಳನ್ನು ಪೂರ್ಣವಾಗಿ ಕೇಳುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಮ್ಮೆ ಆದಿಪರಾಶಕ್ತಿಯನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ನೀವು ಶಕ್ತಿಯನ್ನು ನೆನಪಿಸಿಕೊಂಡಾಗ ವಾಕ್ಯವು ಶಕ್ತಿಯುತವಾಗುತ್ತದೆ, ಫಲಿತಾಂಶವು ನಿಜವಾಗುತ್ತದೆ. ಈಗ ಕಮೆಂಟ್ನಲ್ಲಿ ಓಂ ಶ್ರೀ ಆದಿಪರಾಶಕ್ತಿ ನಮಃ ಎಂದು ಬರೆಯಿರಿ. ನೀವು ಬರೆಯುವ ಪ್ರತಿಯೊಬ್ಬರಿಗೂ ಆದಿಪರಾಶಕ್ತಿ ಖಂಡಿತವಾಗಿಯೂ ಅನುಗ್ರಹವನ್ನು ಹೊಂದಿರುತ್ತದೆ. ಈ ವಿಡಿಯೋ ನಿಮ್ಮ ಜೀವನದ ಬಗ್ಗೆ ಮಾತನಾಡುತ್ತದೆ. ಇದು ನಿಮ್ಮ ಭವಿಷ್ಯದ ಬಗ್ಗೆ ಚಿಹ್ನೆಗಳನ್ನು ನೀಡುತ್ತದೆ. ಆದ್ದರಿಂದ 1 ಸೆಕೆಂಡ್ ಕೂಡ ಬಿಡದೆ ಕೊನೆಯವರೆಗೂ ವೀಕ್ಷಿಸಿ. ಅಂತಹ ಶಕ್ತಿಶಾಲಿ ಜಾತಕಗಳು ಪ್ರತಿದಿನ ನಿಮ್ಮನ್ನು ತಲುಪಬೇಕೆಂದು ನೀವು ಬಯಸಿದರೆ ಈ ಚಾನಲ್ ಅನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈಗಲೇ ನಮ್ಮ ದೇವರ ದರ್ಶನ ಚಾನೆಲ್ಗೆ ಚಂದಾದಾರರಾಗಿ. ಈಗ ಆದಿಪರಾಶಕ್ತಿಯ ಆಶೀರ್ವಾದದೊಂದಿಗೆ ವೃಷಭರಾಶಿ ಚಕ್ರವನ್ನು ಪ್ರಾರಂಭಿಸೋಣ. ಬುಧವಾರ ಫೆಬ್ರವರಿ 4. ವೃಷಭರಾಶಿಯವರ ಜೀವನದಲ್ಲಿ ಆಲೋಚನೆಗಳ ತಿರುವು ಆರಂಭವಾಗುವ ದಿನ. ವೃಷಭರಾಶಿಯವರೇ, ಬುಧವಾರ ಫೆಬ್ರವರಿ 4 ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನವಲ್ಲ. ಇದು ಒಂದು ಮಹತ್ವದ ದಿನ. ಇಂದಿನಿಂದ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಿರುವ ಮತ್ತು ನೀವು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದ ಪ್ರಶ್ನೆಗಳು ಮತ್ತು ಅಸ್ಪಷ್ಟತೆಗಳಿಗೆ ಉತ್ತರಗಳು ಬರಲು ಪ್ರಾರಂಭಿಸುತ್ತವೆ. ವಿಶೇಷವಾಗಿ ಕಳೆದ 6 ತಿಂಗಳುಗಳಿಂದ ನಿಮ್ಮಲ್ಲಿ ಮೌನವಾಗಿ ಬೆಳೆಯುತ್ತಿರುವ ಆಂತರಿಕ ಆಲೋಚನೆ ಇಂದು ಬಲವಾಗಿ ಹೊರಬರುತ್ತದೆ. ನೀವು ಮಾಡುತ್ತಿರುವುದು ಸರಿಯೇ, ಅಥವಾ ನೀವು ಈ ಹಾದಿಯಲ್ಲಿ ಮುಂದುವರಿಯಬೇಕೇ, ಅಥವಾ ಬದಲಾವಣೆ ಅಗತ್ಯವಿದೆಯೇ ಎಂಬ ಆಲೋಚನೆಯು ನಿಮ್ಮ ಮನಸ್ಸನ್ನು ಬಹಳ ಬಲವಾಗಿ ಹಿಡಿಯುತ್ತದೆ. ಈ ದಿನ ನಿಮಗೆ ಸಂಭವಿಸುವ ಪ್ರಮುಖ ವಿಷಯವೆಂದರೆ ನೀವು ಇಲ್ಲಿಯವರೆಗೆ ತಪ್ಪಿಸುತ್ತಿದ್ದ ಸತ್ಯವನ್ನು ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ. ಅದು ಕೆಲಸ, ವ್ಯಾಪಾರ ಅಥವಾ ವ್ಯಕ್ತಿಯೊಂದಿಗಿನ ಸಂಬಂಧವಾಗಿರಬಹುದು. ನೀವು ಇನ್ನು ಮುಂದೆ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಸ್ಪಷ್ಟತೆಗೆ ನೀವು ಬರುತ್ತೀರಿ. ಇದು ತಾತ್ಕಾಲಿಕವಾಗಿ ನಿಮಗೆ ಸ್ವಲ್ಪ ಭಾರವಾಗಿ ಕಾಣಬಹುದು, ಆದರೆ ಇದು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ. ಫೆಬ್ರವರಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನಿಮ್ಮ ಆಲೋಚನಾ ಶಕ್ತಿ ಬಹಳ ವೇಗವಾಗಿ ಕೆಲಸ ಮಾಡುತ್ತದೆ. ಸಾಮಾನ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯ ತೆಗೆದುಕೊಳ್ಳುವ ವೃಷಭರಾಶಿಯವರು ಈ ದಿನ ಒಂದು ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿರುತ್ತಾರೆ. ಇದು ಇತರರಿಗೆ ಆಶ್ಚರ್ಯಕರವಾಗಿ ಕಾಣಬಹುದು, ಆದರೆ ನೀವು ಒಳಗೆ ತುಂಬಾ ತೃಪ್ತರಾಗಿರುತ್ತೀರಿ. ವಿಶೇಷವಾಗಿ ಈ ದಿನ ನೀವು ತೆಗೆದುಕೊಳ್ಳುವ ಮಾನಸಿಕ ನಿರ್ಧಾರವು ಮುಂದಿನ 4 ತಿಂಗಳುಗಳವರೆಗೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ದಿನ ಯಾರಾದರೂ ನಿಮಗೆ ಹೇಳಿದ ಮಾತುಗಳು ಅಥವಾ ನೀವು ಆಕಸ್ಮಿಕವಾಗಿ ಕೇಳುವ ವಾಕ್ಯವು ನಿಮ್ಮ ಜೀವನಕ್ಕೆ ಅರ್ಥವಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ಒಂದು ಸಣ್ಣ ಪದವಾಗಿದ್ದರೂ ಅದರ ಅರ್ಥವು ನಿಮ್ಮನ್ನು ಬಹಳ ಆಳವಾಗಿ ಸ್ಪರ್ಶಿಸುತ್ತದೆ. ನೀವು ಒಂದೇ ಸ್ಥಳದಲ್ಲಿ ಇಷ್ಟು ದಿನ ಸಿಲುಕಿಕೊಂಡಿರುವುದು ಮತ್ತು ನಿಮ್ಮ ಬೆಳವಣಿಗೆ ಏಕೆ ವಿಳಂಬವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸಬೇಕು. ಫೆಬ್ರವರಿ 4ರಂದು ವೃಷಭರಾಶಿಯವರು ತಮ್ಮನ್ನು ತಾವು ಕಡಿಮೆ ಅಂದಾಜು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನೀವು ಯೋಚಿಸುವುದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಆದರೆ ಈ ದಿನ ಎಚ್ಚರಿಕೆಯ ಅಗತ್ಯವಿದೆ. ಸಂಜೆಯ ನಂತರ ಭಾವನೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಮಾತುಗಳು ಸ್ವಲ್ಪ ಕಠಿಣವಾಗಿ ಹೊರಬರಬಹುದು, ವಿಶೇಷವಾಗಿ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಮಾತನಾಡುವಾಗ. ನಿಮ್ಮೊಳಗಿನ ಅತೃಪ್ತಿ ಮಾತಿನ ರೂಪದಲ್ಲಿ ಹೊರಬಂದರೆ ಅದು ಸಂಬಂಧಗಳಲ್ಲಿ ಸಂಘ ಬಿರುಕುಗಳನ್ನು ಉಂಟುಮಾಡುವ ಅಪಾಯವಿದೆ. ಆದ್ದರಿಂದ ಈ ದಿನ ಮೌನವು ನಿಮಗೆ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲವನ್ನೂ ಹೇಳುವ ಅಗತ್ಯವಿಲ್ಲ, ತಿಳುವಳಿಕೆಯೇ ದೊಡ್ಡ ಗೆಲುವು. ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು ವೃಷಭರಾಶಿಯವರಿಗೆ ಆಲೋಚನೆಗಳ ಮಟ್ಟದಲ್ಲಿ ಹೊಸ ಜನನದಂತಿದೆ. ನೀವು ಹೊರಗೆ ದೊಡ್ಡ ಬದಲಾವಣೆಗಳನ್ನು ನೋಡದಿದ್ದರೂ ಒಳಗೆ ಬಲವಾದ ನಿರ್ಧಾರದ ಬೀಜವನ್ನು ಬಿತ್ತಲಾಗುತ್ತದೆ. ಈ ಬೀಜವು ಮುಂಬರುವ ದಿನಗಳಲ್ಲಿ ಫಲಿತಾಂಶಗಳನ್ನು ನೀಡುವುದು ಖಚಿತ. ನೀವು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ಬದಲಾವಣೆಯು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಬರುತ್ತಿಲ್ಲ, ಆದರೆ ನಿಮ್ಮನ್ನು ಮುಂದಕ್ಕೆ ಕೊಂಡು ಹೋಗಲು ಬರುತ್ತಿದೆ. ಫೆಬ್ರವರಿ 5 ಗುರುವಾರ ವೃಷಭರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುವ ದಿನ. ಫೆಬ್ರವರಿ 5 ಗುರುವಾರ ವೃಷಭರಾಶಿಯವರಿಗೆ ಬಹಳ ನಿರ್ಧಾರಕ ದಿನ, ಏಕೆಂದರೆ ಇಂದು ಹಣ, ಅವಕಾಶಗಳು ಮತ್ತು ಸ್ಥಿರತೆಯ ಅಂಶಗಳು ನಿಮ್ಮ ಜೀವನದ ಮೇಲೆ ಬಲವಾದ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ವೃಷಭರಾಶಿಯವರು ಹಣವನ್ನು ಬಹಳ ಎಚ್ಚರಿಕೆಯಿಂದ ಬಳಸುತ್ತಾರೆ. ಅವರು ಹೆಚ್ಚು ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ಈ ದಿನ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. ನೀವು ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡರೂ ಅದರ ಪರಿಣಾಮವು ಭವಿಷ್ಯದಲ್ಲಿ ದೊಡ್ಡ ಪರಿಣಾಮ ಬೀರಬಹುದು.
ಈ ದಿನ ವಿಶೇಷವಾಗಿ ಹಿಂದೆ ಮಾಡಿದ ಕಠಿಣ ಪರಿಶ್ರಮದ ಫಲಿತಾಂಶಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ನೀವು ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಷಣವೇ ಹೆಚ್ಚಿನ ಹಣ ಸಿಗದಿದ್ದರೂ ಒಂದು ನಂಬಿಕೆ ಬಲವಾಗುತ್ತದೆ. ಇದು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬ ಭಾವನೆಯನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರಿಗೆ ಈ ಭಾವನೆ ಬಹಳ ಮುಖ್ಯ. ಏಕೆಂದರೆ ನೀವು ಒಮ್ಮೆ ಆತ್ಮವಿಶ್ವಾಸವನ್ನು ಗಳಿಸಿದರೆ ನೀವು ಹಿಂದೆ ಸರಿಯುವುದಿಲ್ಲ. ಫೆಬ್ರವರಿ 5ರಂದು ನೀವು ಹಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸ್ವೀಕರಿಸುತ್ತೀರಿ. ಇದು ಹಿಂದೆ ಮಾಡಿದ ಸಾಲ, ಹೊಸ ಕೊಡುಗೆ ಅಥವಾ ವ್ಯಕ್ತಿಯಿಂದ ಸಲಹೆಯಾಗಿರಬಹುದು. ಇದು ಮೊದಲಿಗೆ ದೊಡ್ಡ ವಿಷಯವೆಂದು ತೋರದಿದ್ದರೂ ಅದರ ಹಿಂದೆ ಉತ್ತಮ ಅವಕಾಶವಿದೆ. ವಿಶೇಷವಾಗಿ ವ್ಯಾಪಾರ ಮಾಡುತ್ತಿರುವ ವೃಷಭರಾಶಿಯವರಿಗೆ ಇಂದು ನೀವು ಹೊಸ ಗ್ರಾಹಕ, ಹೊಸ ಒಪ್ಪಂದ ಅಥವಾ ಹೊಸ ಕಲ್ಪನೆಯ ರೂಪದಲ್ಲಿ ಲಾಭದ ಸೂಚನೆಗಳನ್ನು ನೋಡುತ್ತೀರಿ. ಆದರೆ ಆತುರ ಪಡದೆ ಎಲ್ಲ ಕೋನಗಳಿಂದ ಯೋಚಿಸುವುದು ಬಹಳ ಮುಖ್ಯ. ಉದ್ಯೋಗಿಗಳ ವಿಷಯಕ್ಕೆ ಬಂದಾಗ ಇಂದು ನಿಮ್ಮ ಕಾರ್ಯಾಚರಣೆಯನ್ನು ಗಮನಿಸುವ ಯಾರಾದರೂ ಇರುತ್ತಾರೆ. ಇದು ನಿಮಗೆ ತಿಳಿಯದೆಯೇ ಸಂಭವಿಸುತ್ತದೆ. ನೀವು ಮಾಡುವ ಸಣ್ಣ ಕೆಲಸ ಕೂಡ ದೊಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ನೀವು ಇಂದು ಕೆಲಸದ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಷಣ ಪ್ರಶಂಸೆ ಸಿಗದಿದ್ದರೂ ಸರಿಯಾದ ಸಮಯದಲ್ಲಿ ಅದಕ್ಕೆ ಬೆಲೆ ಸಿಗುತ್ತದೆ. ಬಡ್ತಿ ಅಥವಾ ಜವಾಬ್ದಾರಿಗಳ ಹೆಚ್ಚೆಯದ ಬಗ್ಗೆ ಯೋಚಿಸುತ್ತಿರುವವರಿಗೆ ಇದು ಭರವಸೆಯ ದಿನ. ಈ ದಿನದಂದು ಮತ್ತೊಂದು ಪ್ರಮುಖ ವಿಷಯವೆಂದರೆ ವೃಷಭರಾಶಿಯವರು ತಮ್ಮ ಆರ್ಥಿಕ ಭಯವನ್ನು ಬಿಡಲು ಪ್ರಾರಂಭಿಸುತ್ತಾರೆ. ಹಣದ ವಿಷಯಕ್ಕೆ ಬಂದಾಗ ನೀವು ಯಾವಾಗಲೂ ಸುರಕ್ಷಿತ ತಾಣವನ್ನು ಬಯಸುತ್ತೀರಿ. ಆದರೆ ಈ ದಿನ ನೀವು ಅರ್ಥ ಮಾಡಿಕೊಳ್ಳುವ ವಿಷಯವೆಂದರೆ ಅವಕಾಶವನ್ನು ಬಿಡುವುದು ಸಹ ನಷ್ಟವಾಗಿದೆ. ಆದ್ದರಿಂದ ಈ ದಿನ ನೀವು ಮಾಡುವ ಆಲೋಚನೆಯಲ್ಲಿನ ಬದಲಾವಣೆಯು ಭವಿಷ್ಯದಲ್ಲಿ ನಿಮ್ಮ ಆದಾಯದ ಹರಿವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಒಂದು ಎಚ್ಚರಿಕೆ ಇದೆ. ಫೆಬ್ರವರಿ 5ರಂದು ಅನಾವಶ್ಯಕ ಖರ್ಚುಗಳನ್ನು ಮಾಡಬೇಡಿ. ವಿಶೇಷವಾಗಿ ಭಾವನೆಗಳಿಂದಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ನೀವು ಯಾರನ್ನಾದರೂ ಮೆಚ್ಚಿಸಲು ಅಥವಾ ನಿಮ್ಮನ್ನು ನೀವು ಪುರಸ್ಕರಿಸಿಕೊಳ್ಳುವ ಭಾವನೆಯಿಂದ ಖರ್ಚು ಮಾಡಿದರೆ ಅದು ನಂತರ ಅನಾವಶ್ಯಕ ಖರ್ಚಿನಂತೆ ಕಾಣಬಹುದು. ಆದ್ದರಿಂದ ಈ ದಿನದಂದು ಪ್ರತಿ ರೂಪಾಯಿಯ ಮೌಲ್ಯವನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಒಟ್ಟಾರೆಯಾಗಿ ಗುರುವಾರ ಫೆಬ್ರವರಿ 5 ವೃಷಭರಾಶಿಯವರಿಗೆ ಅದೃಷ್ಟದ ಬಾಗಿಲುಗಳು ನಿಧಾನವಾಗಿ ತೆರೆದುಕೊಳ್ಳುವ ದಿನವಾಗಿದೆ. ಒಂದೇ ಬಾರಿಗೆ ಯಾವುದೇ ಪ್ರಮುಖ ಬದಲಾವಣೆಗಳು ಇಲ್ಲದಿದ್ದರೂ ನೀವು ತೆಗೆದುಕೊಳ್ಳುತ್ತಿರುವ ಹೆಜ್ಜೆಗಳು ಸರಿಯಾದ ದಿಕ್ಕಿನಲ್ಲಿಗೆ ಎಂದು ಸ್ಪಷ್ಟ ಸೂಚನೆಗಳಿವೆ. ಇಂದು ನಿಮಗೆ ಬಂದಿರುವ ಅವಕಾಶವನ್ನು ನೀವು ಗುರುತಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಲಗೊಳ್ಳುತ್ತದೆ. ವೃಷಭರಾಶಿಯವರ ಸಂಬಂಧಗಳು ಫೆಬ್ರವರಿ 6 ಶುಕ್ರವಾರ ಪ್ರೀತಿ ಮತ್ತು ಮದುವೆಯಲ್ಲಿ ಪ್ರಮುಖ ಪರೀಕ್ಷೆಗಳು ಮತ್ತು ಸ್ಪಷ್ಟತೆ. ವೃಷಭರಾಶಿಯವರೇ, ಫೆಬ್ರವರಿ 6 ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಸೂಕ್ಷ್ಮ ದಿನವಾಗಿದೆ. ನೀವು ಇಂದು ಎದುರಿಸುವ ಅನುಭವಗಳು ಸಾಮಾನ್ಯವಾಗಿದ್ದರೂ ಅವುಗಳ ಪ್ರಭಾವವು ತುಂಬಾ ಆಳವಾಗಿರುತ್ತದೆ. ವಿಶೇಷವಾಗಿ ಪ್ರೀತಿ, ವೈವಾಹಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳ ವಿಷಯಗಳು ಈ ದಿನ ನಿಮ್ಮನ್ನು ಬಹಳಷ್ಟು ಯೋಚಿಸುವಂತೆ ಮಾಡುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾರೊಂದಿಗೇನೂ ಅನುಭವಿಸುತ್ತಿದ್ದ ಅನಿರ್ವಚನೀಯ ಭಾವನೆಗಳು ಇಂದು ಹೊರಹೊಮ್ಮುತ್ತವೆ. ಇಂದು ನೀವು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಸಂಬಂಧಕ್ಕಾಗಿ ನೀವು ಮಾಡುತ್ತಿರುವ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಿದೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತದೆ. ನೀವು ಇಲ್ಲಿಯವರೆಗೆ ಸಂದರ್ಭಗಳಿಗೆ ಒಗ್ಗಿಕೊಂಡು ಮುಂದುವರಿಯುತ್ತಿದ್ದರೆ ಹಾಗೆ ಮುಂದುವರಿಯುವುದು ನಿಮಗೆ ಕಷ್ಟಕರವಾಗಿರುತ್ತದೆ. ವೃಷಭರಾಶಿಯವರು ತಾಳ್ಮೆಗೆ ಸಮಾನಾರ್ಥಕವಾಗಿದ್ದರೂ ಒಂದು ಹಂತದ ನಂತರ ಮೌನ ಕೂಡ ಹೊರೆಯಾಗುತ್ತದೆ. ಫೆಬ್ರವರಿ 6ರಂದು ನೀವು ಅದೇ ಹಂತವನ್ನು ತಲುಪುತ್ತೀರಿ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಒಂದು ಪರೀಕ್ಷೆಯಂತೆ. ನಿಮ್ಮ ಮಾತುಗಳು, ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಮೌನ ಕೂಡ ಬಹಳ ಮುಖ್ಯ. ಒಂದು ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡ ಸಮಸ್ಯೆಯಾಗಿ ಬದಲಾಗುವ ಸಾಧ್ಯತೆ ಇದೆ. ಅಲ್ಲದೆ ಒಂದು ಪ್ರಾಮಾಣಿಕ ಮಾತು ಸಂಬಂಧವನ್ನು ಬಲಪಡಿಸಬಹುದು. ವಿಶೇಷವಾಗಿ ಕಳೆದ 3 ತಿಂಗಳುಗಳಲ್ಲಿ ನಿಮ್ಮ ನಡುವಿನ ಅಂತರ ಹೆಚ್ಚಿದ್ದರೆ ಇಂದು ಸ್ಪಷ್ಟವಾದ ಚರ್ಚೆಯ ಸಾಧ್ಯತೆ ಇದೆ. ಆ ಚರ್ಚೆ ಹೇಗೆ ಕೊನೆಗೊಳ್ಳುತ್ತದೆ ಎಂಬುದು ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಮಾತುಗಳ ಮೇಲಿನ ನಿಯಂತ್ರಣವನ್ನು ಅವಲಂಬಿಸಿರುತ್ತದೆ. ವಿವಾಹಿತರಿಗೆ ಇಂದು ವೈವಾಹಿಕ ಜೀವನದಲ್ಲಿ ಪ್ರಮುಖ ತಿರುವು. ಪತಿ ಮತ್ತು ಪತ್ನಿಯ ನಡುವಿನ ಜವಾಬ್ದಾರಿಗಳ ಹಂಚಿಕೆ, ಹಣಕಾಸಿನ ವಿಷಯಗಳು, ಭವಿಷ್ಯದ ಯೋಜನೆಗಳಂತಹ ವಿಷಯಗಳು ಚರ್ಚೆಗೆ ಬರುತ್ತವೆ. ಇಲ್ಲಿಯವರೆಗೆ ಚರ್ಚಿಸದ ಕೆಲವು ವಿಷಯಗಳು ಹೊರಬರುತ್ತವೆ. ಇದು ಆರಂಭದಲ್ಲಿ ಸ್ವಲ್ಪ ಉದ್ವಿಗ್ನತೆಯನ್ನು ತಂದ ಹಿಂದಿನದಕ್ಕೆ ಸ್ಪಷ್ಟತೆಯನ್ನು ನೀಡುತ್ತದೆ. ಸಮಸ್ಯೆಗಳನ್ನು ಮರೆಮಾಡುವುದಕ್ಕಿಂತ ಮಾತನಾಡುವುದು ಉತ್ತಮ ಎಂದು ಇಂದು ನಿಮಗೆ ಕಲಿಸುತ್ತದೆ. ಅವಿವಾಹಿತರಿಗೆ ಫೆಬ್ರವರಿ 6ರಂದು ನಿಮ್ಮ ಜೀವನದಲ್ಲಿ ಪರಿಚಯಸ್ಥರು ಬರಬಹುದು ಅಥವಾ ಅಸ್ತಿತ್ವದಲ್ಲಿರುವ ಪರಿಚಯಸ್ಥರು ಹೊಸ ಅರ್ಥವನ್ನು ಪಡೆಯಬಹುದು. ನೀವು ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನು ಒಂದು ಕೋನದಿಂದ ಮಾತ್ರ ನೋಡಿದ್ದರೆ ಇಂದು ಮತ್ತೊಂದು ಕೋನ ಹೊರಬರುತ್ತದೆ. ನೀವು ಅದನ್ನು ಇಷ್ಟಪಡಬಹುದು ಅಥವಾ ಇಷ್ಟಪಡದಿರಬಹುದು. ಆದರೆ ಈ ಅನುಭವವು ನಿಮ್ಮ ಅಗತ್ಯತೆಗಳು ಯಾವುವು ಮತ್ತು ನೀವು ಯಾವ ರೀತಿಯ ಸಂಬಂಧವನ್ನು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ.
ಇಂದು ಕುಟುಂಬ ಸಂಬಂಧಗಳಲ್ಲಿ ಸೂಕ್ಷ್ಮ ಹಂತವೂ ಇರುತ್ತದೆ. ವಿಶೇಷವಾಗಿ ಪೋಷಕರು ಅಥವಾ ಹಿರಿಯರೊಂದಿಗೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇರುತ್ತದೆ. ನೀವು ನಿಮ್ಮ ಸ್ವಾತಂತ್ರ್ಯವನ್ನು ಬಯಸುತ್ತೀರಿ, ಅವರು ನಿಮ್ಮ ಸುರಕ್ಷತೆಯನ್ನು ಬಯಸುತ್ತಾರೆ. ಇಂದು ನಿಮಗೆ ಮುಖ್ಯ ಪರೀಕ್ಷೆ ಎಂದರೆ ಇಬ್ಬರ ನಡುವೆ ಸಮತೋಲನವನ್ನು ಸಾಧಿಸುವುದು. ನೀವು ಕಠಿಣವಾಗಿ ಮಾತನಾಡಿದರೆ ಅಂತರ ಹೆಚ್ಚಾಗುತ್ತದೆ. ನೀವು ಮೃದುವಾಗಿ ಮಾತನಾಡಿದರೆ ಅರ್ಥ ಮಾಡಿಕೊಳ್ಳುವ ಅವಕಾಶವಿರುತ್ತದೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಫೆಬ್ರವರಿ 5 ಶುಕ್ರವಾರ ವೃಷಭ ರಾಶಿಯವರಿಗೆ ಸಂಬಂಧಗಳಲ್ಲಿ ಕನ್ನಡಿಯಂತೆ ಕಾರ್ಯನಿರ್ವಹಿಸುವ ದಿನ. ನೀವು ಯಾರನ್ನಾದರೂ ಎಷ್ಟು ಗೌರವಿಸುತ್ತೀರಿ ಮತ್ತು ಯಾರು ನಿಮ್ಮನ್ನು ಗೌರವಿಸುತ್ತಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಸ್ಪಷ್ಟತೆಯು ನೋವನ್ನು ಉಂಟುಮಾಡಿದ ನಂತರ ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುವ ಸತ್ಯವನ್ನು ಹೊರತರುತ್ತದೆ. ಫೆಬ್ರವರಿ 7 ಶನಿವಾರ ವೃಷಭ ರಾಶಿಯ ಕರ್ಮದ ಫಲಿತಾಂಶಗಳು. ವೃಷಭ ರಾಶಿಯವರಿಗೆ ಶನಿವಾರ ಫೆಬ್ರವರಿ 7 ನಿಮ್ಮ ಜೀವನದಲ್ಲಿ ಬಹಳ ಭಾರವಾದ ದಿನ. ಇದು ಕರ್ಮಕ್ಕೆ ಸಂಬಂಧಿಸಿದ ದಿನ. ನೀವು ಹಿಂದೆ ಮಾಡಿದ ಕೆಲಸ, ನೀವು ತೋರಿಸಿದ ತಾಳ್ಮೆ, ನೀವು ಸಹಿಸಿಕೊಂಡ ಯಾತನೆ ಇವೆಲ್ಲವೂ ಇಂದು ಒಂದೇ ರೂಪದಲ್ಲಿ ಫಲಿತಾಂಶಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಈ ಫಲಿತಾಂಶವು ತಕ್ಷಣ ದೊಡ್ಡ ಯಶಸ್ಸಿನಂತೆ ಕಾಣಿಸದಿದ್ದರೂ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂಬುದಕ್ಕೆ ಸ್ಪಷ್ಟ ಸೂಚನೆಗಳಿವೆ. ಈ ದಿನ ನೀವು ಒಂದು ವಿಷಯವನ್ನು ಗಮನಿಸುವಿರಿ. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯ, ಸಹಾಯ, ದಯೆ ಈಗ ನಿಮಗೆ ಮರಳಿ ಬರುತ್ತಿದೆ. ಅದು ವ್ಯಕ್ತಿಯ ರೂಪದಲ್ಲಿ, ಅವಕಾಶದ ರೂಪದಲ್ಲಿ ಅಥವಾ ಸಮಸ್ಯೆಯಿಂದ ಹೊರಬರುವ ಮಾರ್ಗದ ರೂಪದಲ್ಲಿರಬಹುದು. ವೃಷಭ ರಾಶಿಯವರು ತಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಫೆಬ್ರವರಿ 7ರಂದು ನೀವು ಆಂತರಿಕ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೀರಿ. ಇಂದು ನಿಮ್ಮ ಕಠಿಣ ಪರಿಶ್ರಮ ವ್ಯರ್ಥವಾಗಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿಯವರು ಇಂದು ಹೆಚ್ಚಿನ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ. ಇದು ಮೊದಲಿಗೆ ಹೊರೆಯಾಗಿ ಕಾಣಿಸಬಹುದು, ಆದರೆ ಅದರ ಹಿಂದೆ ಒಂದು ನಂಬಿಕೆ ಇರುತ್ತದೆ. ನಿಮ್ಮ ಮೇಲಿನ ನಂಬಿಕೆಯಿಂದಾಗಿ ನಿಮಗೆ ಈ ಜವಾಬ್ದಾರಿಗಳನ್ನು ವಹಿಸಲಾಗುತ್ತದೆ. ನೀವು ಇದನ್ನು ಒತ್ತಡಕ್ಕಿಂತ ಹೆಚ್ಚಾಗಿ ಅವಕಾಶವೆಂದು ನೋಡಿದರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಸ್ಥಾನವೂ ಬಲಗೊಳ್ಳುತ್ತದೆ. ವ್ಯಾಪಾರ ವಲಯದಲ್ಲಿರುವವರು ಇಂದು ಹಿಂದಿನ ನಿರ್ಧಾರಗಳ ಫಲಿತಾಂಶಗಳನ್ನು ನೋಡುತ್ತಾರೆ. ನೀವು ಹಿಂದೆ ತೆಗೆದುಕೊಂಡ ಅಪಾಯ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಸ್ಪಷ್ಟವಾಗುತ್ತದೆ. ನೀವು ಕೆಲವು ವಿಷಯಗಳಲ್ಲಿ ಲಾಭವನ್ನು ನೋಡುತ್ತಾರೆ, ಕೆಲವು ವಿಷಯಗಳಲ್ಲಿ ನಿಮಗೆ ಪಾಠ ಸಿಗುತ್ತದೆ. ಈ ಪಾಠವು ಭವಿಷ್ಯದಲ್ಲಿ ದೊಡ್ಡ ನಷ್ಟಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಶನಿವಾರವಾದ್ದರಿಂದ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ವಲ್ಪ ನಿಧಾನವಾಗಿರಿ. ತಾಳ್ಮೆಯಿಂದಿರುವುದು ಒಳ್ಳೆಯದು. ಇಂದು ನೀವು ಹಣಕಾಸಿನ ವಿಷಯಗಳಲ್ಲಿ ಸತ್ಯವನ್ನು ಕಲಿಯುವಿರಿ. ಹಣವನ್ನು ಗಳಿಸುವುದಕ್ಕಿಂತ ಅದನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಕಲಿಯುವುದು ಮುಖ್ಯ ಎಂದು ಅರ್ಥ ಮಾಡಿಕೊಳ್ಳುವಿರಿ. ಇಲ್ಲಿಯವರೆಗೆ ನೀವು ಮಾಡಿದ ಖರ್ಚುಗಳನ್ನು ನೀವು ಪರಿಶೀಲಿಸುವಿರಿ. ಇದು ಭವಿಷ್ಯದಲ್ಲಿ ಆರ್ಥಿಕ ಶಿಸ್ತಿಗೆ ಬೀಜವಾಗಲಿದೆ. ಇದು ಸ್ವಲ್ಪ ಅತೃಪ್ತಿಗೆ ಕಾರಣವಾಗಿದೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹ ಇಂದು ನಿಮ್ಮೊಂದಿಗೆ ಮಾತನಾಡುತ್ತದೆ. ನೀವು ಆಯಾಸವನ್ನು ನಿರ್ಲಕ್ಷಿಸುವುದನ್ನು ಮುಂದುವರಿಸಿದಾಗ ದೇಹ ನಿಮಗೆ ಎಚ್ಚರಿಕೆ ನೀಡುತ್ತದೆ. ಇದು ದೊಡ್ಡ ಸಮಸ್ಯೆಯಲ್ಲ, ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಅದು ಸಮಸ್ಯೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ವಿಶ್ರಾಂತಿಗೆ ಆದ್ಯತೆ ನೀಡುವುದು ಅವಶ್ಯಕ. ಒಟ್ಟಾರೆಯಾಡಿ ಫೆಬ್ರವರಿ 7ರ ಶನಿವಾರ ವೃಷಭ ರಾಶಿಯವರಿಗೆ ಆತ್ಮಾವಲೋಕನದ ದಿನವಾಗಿದೆ. ಇದು ಭಯಾನಕ ದಿನವಲ್ಲ, ಆದರೆ ಬೋಧನಾ ದಿನ. ನೀವು ಮಾಡಿದ ಪ್ರತಿಯೊಂದು ಕ್ರಿಯೆ ಮತ್ತು ನೀವು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವು ನಿಮ್ಮ ಜೀವನವನ್ನು ಹೇಗೆ ರೂಪಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನ ಇದು. ನೀವು ಈ ತಿಳುವಳಿಕೆಯೊಂದಿಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವು ಹೆಚ್ಚು ಸ್ಥಿರ ಮತ್ತು ಬಲಶಾಲಿಯಾಗುತ್ತದೆ. ಉದ್ಯೋಗ, ವ್ಯಾಪಾರ, ವೃತ್ತಿ. ವೃಷಭ ರಾಶಿಯ ಹಾದಿಯಲ್ಲಿ ವೃಷಭ ರಾಶಿಯವರಿಗೆ ಬರುವ ಪ್ರಮುಖ ಬದಲಾವಣೆಗಳು. ಫೆಬ್ರವರಿ 4ರಿಂದ 7ರವರೆಗಿನ ಈ 4 ದಿನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಮುಖ್ಯವಾದ ಹಂತವಾಗಲಿವೆ. ನೀವು ಇಲ್ಲಿಯವರೆಗೆ ಮಾಡುತ್ತಿರುವ ಕೆಲಸ, ನೀವು ಅನುಸರಿಸುತ್ತಿರುವ ಮಾರ್ಗ ಮತ್ತು ನೀವು ಹೊಂದಿಸಿರುವ ಎಲ್ಲಾ ಭರವಸೆಗಳನ್ನು ನೀವು ಪುನರ್ವಿಮರ್ಶಿಸಬೇಕಾಗುತ್ತದೆ. ಇದು ಅತೃಪ್ತಿಯಿಂದಲ್ಲ, ಆದರೆ ಬೆಳೆಯುವ ಆಳವಾದ ಬಯಕೆಯಿಂದಾಗಿ. ನೀವು ದೀರ್ಘಕಾಲದಿಂದ ಒಂದೇ ಸ್ಥಳದಲ್ಲಿ ಸಿಲುಕೊಂಡಿದ್ದರೆ ಈ ದಿನಗಳಲ್ಲಿ ಆ ಭಾವನೆ ಇನ್ನಷ್ಟು ಬಲವಾಗಿ ಹೊರಬರುತ್ತದೆ. ಉದ್ಯೋಗಿಗಳ ವಿಷಯಕ್ಕೆ ಬಂದರೆ, ಈ 4 ದಿನಗಳಲ್ಲಿ ನಿಮ್ಮ ಕೆಲಸವು ಗಮನಕ್ಕೆ ಬರುವ ಸಾಧ್ಯತೆ ಹೆಚ್ಚು. ನಿಮ್ಮ ಪ್ರಯತ್ನಗಳು ಇಲ್ಲಿಯವರೆಗೆ ಕಂಡುಬಂದಿಲ್ಲ ಎಂದು ನೀವು ಭಾವಿಸಿದರೂ ಸಹ ನಿಮ್ಮ ಮೇಲೆ ಮೌನವಾದ ಅವಲೋಕನ ಇರುತ್ತದೆ. ವಿಶೇಷವಾಗಿ ಫೆಬ್ರವರಿ 5 ಮತ್ತು 6ರಂದು ನೀವು ಮಾಡುವ ಸಣ್ಣ ಕೆಲಸವೂ ಸಹ ದೊಡ್ಡ ಪರಿಣಾಮ ಬೀರುತ್ತದೆ. ಇದು ತಕ್ಷಣ ಪ್ರಶಂಸೆಯ ರೂಪದಲ್ಲಿ ಹೊರಬರದಿದ್ದರೂ ಭವಿಷ್ಯದಲ್ಲಿ ಅದು ನಿಮ್ಮ ಪರವಾಗಿ ಬದಲಾಗುವ ಸಾಧ್ಯತೆಯಿದೆ. ಬಡ್ತಿ ಅಥವಾ ಜವಾಬ್ದಾರಿಗಳ ಹೆಚ್ಚಳಕ್ಕಾಗಿ ಕಾಯುತ್ತಿರುವವರಿಗೆ ಇದು ಸಕಾರಾತ್ಮಕ ಸಂಕೇತವಾಗಿದೆ. ಆದರೆ ಒಂದು ವಿಷಯವನ್ನು ನೆನಪಿನಿಟ್ಟುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೇಲಿನ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಇದು ನಿಮಗೆ ಅನ್ಯಾಯವಾಗುತ್ತಿದೆ ಎಂದು ಅನಿಸಬಹುದು, ಆದರೆ ಇದು ನಿಮ್ಮ ಸಾಮರ್ಥ್ಯಗಳ ಮೇಲಿನ ವಿಶ್ವಾಸದ ಸಂಕೇತವಾಗಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುತ್ತಾರೆ. ಈ ಹಂತದಲ್ಲಿ ನೀವು ಹಿಂದೆ ಸರಿಯದೆ ಜವಾಬ್ದಾರಿಗಳನ್ನು ಸ್ವೀಕರಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಸ್ಥಾನವು ಮತ್ತಷ್ಟು ಬಲಗೊಳ್ಳುತ್ತದೆ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿರುವ ವೃಷಭ ರಾಶಿಯವರಿಗೆ ಈ 4 ದಿನಗಳು ವಿಚಾರಗಳ ವಿಷಯದಲ್ಲಿ ಬಹಳ ನಿರ್ಣಾಯಕವಾಗಿವೆ. ನೀವು ಹೊಸ ಅವಕಾಶಗಳ ಬಗ್ಗೆ ಕೇಳುವ ಸಾಧ್ಯತೆಯಿದೆ ಅಥವಾ ಯಾರಾದರೂ ನಿಮಗೆ ಸಲಹೆ ನೀಡಬಹುದು. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಈ ದಿನಗಳಲ್ಲಿ ನೀವು ಸಂಗ್ರಹಿಸುವ ಮಾಹಿತಿಯು ಸರಿಯಾದ ನಿರ್ಧಾರಕ್ಕೆ ಕಾರಣವಾಗುತ್ತದೆ.
ಫೆಬ್ರವರಿ 7ರ ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ 4 ದಿನಗಳು ವ್ಯಾಪಾರ ವಲಯದಲ್ಲಿ ವೃಷಭ ರಾಶಿಯವರಿಗೆ ಪರೀಕ್ಷೆಯಂತಿವೆ. ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಫಲಿತಾಂಶಗಳು ಈಗ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ನೀವು ಕೆಲವು ಸ್ಥಳಗಳಲ್ಲಿ ಲಾಭವನ್ನು ಕಂಡರೆ ಕೆಲವು ಸ್ಥಳಗಳಲ್ಲಿ ನಿರೀಕ್ಷಿತ ಫಲಿತಾಂಶ ಬರದಿರಬಹುದು. ಆದರೆ ಇದನ್ನು ಪಾಠವಾಗಿ ನೋಡಬೇಕು, ನಷ್ಟವಲ್ಲ. ಏಕೆಂದರೆ ಈ ಅನುಭವಗಳು ಭವಿಷ್ಯದಲ್ಲಿ ದೊಡ್ಡ ತಪ್ಪುಗಳಿಂದ ನಿಮ್ಮನ್ನು ರಕ್ಷಿಸುತ್ತವೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ದಿನಗಳು ಅನುಕೂಲಕರವಾಗಿವೆ, ಆದರೆ ಆರಂಭಕ್ಕೆ ಅಲ್ಲ. ನೀವು ಮಾಡುವ ಸಂಶೋಧನೆ, ನೀವು ಮಾತನಾಡುವ ಜನರು, ನೀವು ಗಮನಿಸುವ ಮಾರುಕಟ್ಟೆ ಪರಿಸ್ಥಿತಿಗಳು ತುಂಬಾ ಉಪಯುಕ್ತವಾಗುತ್ತವೆ. ವೃಷಭ ರಾಶಿಯವರು ಯಾವುದೇ ಆತುರದ ಹೆಜ್ಜೆಗಳನ್ನು ಇಡದೆ ತಮ್ಮ ಸಮಯವನ್ನು ತೆಗೆದುಕೊಂಡು ಮುಂದುವರಿಯುವುದು ಬಹಳ ಮುಖ್ಯ. ಆರೋಗ್ಯ, ಮನಸ್ಥಿತಿ, ದೇಹದ ಚಿಹ್ನೆಗಳು ವೃಷಭ ರಾಶಿಯವರು ಗಮನಿಸಬೇಕಾದ ವಿಷಯಗಳು. ಫೆಬ್ರವರಿ 4ರಿಂದ 11ರವರೆಗಿನ ಈ ದಿನಗಳಲ್ಲಿ ವೃಷಭ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇದು ಭಯಪಡುವ ವಿಷಯವಲ್ಲ, ಆದರೆ ನಿರ್ಲಕ್ಷಿಸಬಾರದ ಹಂತವಾಗಿದೆ. ನೀವು ಸಾಮಾನ್ಯವಾಗಿ ನಿಮ್ಮ ದೇಹವನ್ನು ಬಲಿಷ್ಠವಾಗಿಡುವ ರಾಶಿಚಕ್ರ ಚಿಹ್ನೆಯಾಗಿದ್ದರೂ ನಿಮ್ಮ ಹೆಚ್ಚಿನ ಮಾನಸಿಕ ಒತ್ತಡವನ್ನು ನೀವು ಒಳಗೆ ಇಟ್ಟುಕೊಳ್ಳುತ್ತೀರಿ. ಈ ಆಂತರಿಕ ಒತ್ತಡವು ಈಗ ನಿಮ್ಮ ದೇಹದಲ್ಲಿ ಚಿಹ್ನೆಗಳನ್ನು ತೋರಿಸಲು ಪ್ರಾರಂಭಿಸುತ್ತಿದೆ. ಈ ದಿನಗಳಲ್ಲಿ ನೀವು ತುಂಬಾ ದಣಿಗೆಲುವ ಸಾಧ್ಯತೆಯಿದೆ. ನಿದ್ರೆಯ ಕೊರತೆ, ಒಂದೇ ಆಲೋಚನೆಯಲ್ಲಿ ಅಲೆದಾಡುವುದು ಮತ್ತು ಸಣ್ಣ ವಿಷಯಗಳಿಗೆ ಕಿರಿಕಿರಿಗೊಳ್ಳುವಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇವು ಪ್ರಮುಖ ಆರೋಗ್ಯ ಸಮಸ್ಯೆಗಳಲ್ಲ, ಆದರೆ ನಿಮ್ಮ ದೇಹದ ಬಗ್ಗೆ ನೀವು ಕಾಳಜಿ ವಹಿಸುವ ಸಮಯ ಬಂದಿದೆ ಎಂಬುದರ ಸಂಕೇತಗಳಾಗಿವೆ. ಗಂಟಲು, ಕುತ್ತಿಗೆ, ಭುಜಗಳು ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ವಿಶೇಷವಾಗಿ ಕಾಣಿಸಿಕೊಳ್ಳಬಹುದು. ಆಹಾರದ ವಿಷಯದಲ್ಲಿ ಈ 4 ದಿನಗಳು ಬಹಳ ನಿರ್ಣಾಯಕವಾಗಿವೆ. ನೀವು ಸೇವಿಸುವ ಆಹಾರವು ನಿಮ್ಮ ಶಕ್ತಿಯ ಮಟ್ಟವನ್ನು ನೇರವಾಗಿ ಪರಿಣಾಮ ಬೀರುತ್ತದೆ. ಎಣ್ಣೆಯುಕ್ತ ಆಹಾರವೂ ಸಹ ನಿಮ್ಮ ಆಯಾಸವನ್ನು ಹೆಚ್ಚಿಸುತ್ತದೆ. ಸಾಧ್ಯವಾದಷ್ಟು ಹಗುರವಾದ ಆಹಾರವನ್ನು ಸೇವಿಸುವುದು ಮತ್ತು ಹೆಚ್ಚು ನೀರು ಕುಡಿಯುವುದು ನಿಮಗೆ ಒಳ್ಳೆಯದು. ತಡವಾಗಿ ರಾತ್ರಿ ಊಟ ಮಾಡುವುದರಿಂದ ನಿಮ್ಮ ನಿದ್ರೆಯಲ್ಲಿ ಅಸ್ವಸ್ಥತೆ ಉಂಟಾಗಬಹುದು. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ದಿನಗಳು ಒಂದು ಎಚ್ಚರಿಕೆಯಂತೆ. ನೀವು ಮುಂದೂಡುತ್ತಿದ್ದ ವಿಶ್ರಾಂತಿಯನ್ನು ನೀವೇ ನೀಡುವ ಸಮಯ ಇದು. ನೀವು ಯಾವಾಗಲೂ ಜವಾಬ್ದಾರಿಗಳ ಬಗ್ಗೆ ಯೋಚಿಸುತ್ತಿದ್ದೀರಿ, ಇತರರಿಗಾಗಿ ಶ್ರಮಿಸುತ್ತಿದ್ದೀರಿ ಮತ್ತು ನಿಮ್ಮ ಅಗತ್ಯಗಳನ್ನು ಬದಿಗಿಟ್ಟಿದ್ದೀರಿ. ಈ ದಿನಗಳಲ್ಲಿ ಆ ಆಯಾಸವು ನಿಮ್ಮನ್ನು ನಿಧಾನವಾಗಿ ತಡೆಯಲು ಪ್ರಯತ್ನಿಸುತ್ತಿದೆ. ವ್ಯಾಯಾಮದ ವಿಷಯದಲ್ಲಿ ಭಾರವಾದ ವ್ಯಾಯಾಮಗಳಿಗಿಂತ ಸೌಮ್ಯವಾದ ಚಲನೆಗಳು ನಿಮಗೆ ಹೆಚ್ಚು ಸೂಕ್ತವಾಗಿವೆ. ನಡಗೆ, ಲಘು ಯೋಗ ಮತ್ತು ಉಸಿರಾಟ ವ್ಯಾಯಾಮಗಳು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತವೆ. ಸ್ವಲ್ಪ ಸಮಯದವರೆಗೆ, ವಿಶೇಷವಾಗಿ ಬೆಳಗ್ಗೆ, ಒಂಟಿಯಾಗಿರುವುದು ನಿಮ್ಮ ಆಲೋಚನೆಗಳನ್ನು ಸಂಘಟಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಅಂಶವೆಂದರೆ ಈ ದಿನಗಳಲ್ಲಿ ನೀವು ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿ ಭಾವಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಭಯಪಡದೆ, ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಹೆಚ್ಚಾಗಿ ಇಂಟರ್ನೆಟ್ ಮಾಹಿತಿಯ ಆಧಾರದ ಮೇಲೆ ಭಯಪಡುವುದು ನಿಮ್ಮ ಮಾನಸಿಕ ಶಾಂತಿಯನ್ನು ಕಡಿಮೆ ಮಾಡುತ್ತದೆ. ಕುಟುಂಬ ಜೀವನ, ಆತ್ಮೀಯ ಸಂಬಂಧಗಳು ವೃಷಭ ರಾಶಿಯವರಿಗೆ ಮನೆಯ ವಾತಾವರಣದಲ್ಲಿ ಬದಲಾವಣೆಗಳು. ಫೆಬ್ರವರಿ 4ರಿಂದ 7ರವರೆಗಿನ ಈ ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಅವರ ಕುಟುಂಬ ಜೀವನದಲ್ಲಿ ಬದಲಾವಣೆ ಇರುತ್ತದೆ. ಏಕಾಂತತೆಯ ಹಂತವನ್ನು ಪ್ರವೇಶಿಸುತ್ತದೆ. ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಬಲಶಾಲಿಯಾಗಿ ಕಾಣಿಸಿಕೊಂಡರೂ ನಿಮ್ಮ ನಿಜವಾದ ಶಕ್ತಿ ನಿಮ್ಮ ಕುಟುಂಬದಿಂದ ಬರುತ್ತದೆ. ಈ ದಿನಗಳಲ್ಲಿ ನೀವು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಅನುಭವಿಸುವಿರಿ. ಮನೆಯ ವಾತಾವರಣ, ನಿಮ್ಮ ಕುಟುಂಬ ಸದಸ್ಯರ ಮಾತುಗಳು ಮತ್ತು ಅವರ ಪ್ರತಿಕ್ರಿಯೆಗಳು ನಿಮ್ಮ ಮನಸ್ಸಿನ ಮೇಲೆ ಬಲವಾದ ಪರಿಣಾಮ ಬೀರುತ್ತದೆ. ಈ ಅವಧಿಯಲ್ಲಿ ನೀವು ಗಮನಿಸುವ ಪ್ರಮುಖ ವಿಷಯವೆಂದರೆ ಕುಟುಂಬದಲ್ಲಿ ನೀವು ವಹಿಸುವ ಪಾತ್ರ. ನೀವು ಯಾವಾಗಲೂ ನಿಮ್ಮ ಮೇಲೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮುಂದುವರೆದಿದ್ದರೆ ನೀವು ಈಗ ಆ ಹೊರೆಯನ್ನು ಸ್ಪಷ್ಟವಾಗಿ ಅನುಭವಿಸುವಿರಿ. ಇದು ನಿಮಗೆ ಆಯಾಸವೆನಿಸಬಹುದು, ಆದರೆ ಅದೇ ಸಮಯದಲ್ಲಿ ಇದು ನಿಮಗೆ ಗೌರವದ ಭಾವನೆಯನ್ನು ನೀಡುತ್ತದೆ. ಈ ದಿನಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ ಮತ್ತು ಅವರು ನಿಮ್ಮ ಮಾತುಗಳನ್ನು ಎಷ್ಟು ಗೌರವಿಸುತ್ತಾರೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ದಿನಗಳು ನಿಮ್ಮ ಪೋಷಕರೊಂದಿಗಿನ ಸಂಬಂಧಗಳ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿವೆ. ಅವರು ಹೇಳುವ ಮಾತುಗಳು ನಿಮಗೆ ನಿಯಂತ್ರಿಸುವಂತೆ ಕಾಣಿಸಬಹುದು, ಆದರೆ ಅವುಗಳ ಹಿಂದಿನ ಉದ್ದೇಶವು ನಿಮ್ಮ ಸುರಕ್ಷತೆಗಾಗಿ ಎಂದು ನೀವು ಅರಿತುಕೊಂಡರೆ ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸಬಹುದು. ನೀವು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಈ ಸಮಯದಲ್ಲಿ ಅವುಗಳನ್ನು ಮೃದುವಾಗಿ ವಿವರಿಸುವುದು ಬಹಳ ಮುಖ್ಯ. ಒಂದು ಪದವನ್ನು ಕಠಿಣವಾಗಿ ಹೇಳುವುದರಿಂದ ಕುಟುಂಬದಲ್ಲಿನ ಅಂತರ ಹೆಚ್ಚಾಗುತ್ತದೆ. ಅದೇ ಪದವನ್ನು ತಾಳ್ಮೆಯಿಂದ ಹೇಳುವುದರಿಂದ ತಿಳುವಳಿಕೆಯ ವಾತಾವರಣ ಸೃಷ್ಟಿಯಾಗುತ್ತದೆ. ಈ ದಿನಗಳು ಗಂಡ ಮತ್ತು ಹೆಂಡತಿಯ ನಡುವಿನ ಪುನರ್ರಚನೆ ಅವಧಿಯಂತಿವೆ. ಜವಾಬ್ದಾರಿಗಳ ಹಂಚಿಕೆ, ಮನೆಯ ವೆಚ್ಚಗಳು ಮತ್ತು ಭವಿಷ್ಯದ ಗುರಿಗಳಂತಹ ವಿಷಯಗಳು ಚರ್ಚೆಗೆ ಬರುತ್ತವೆ. ಈ ಚರ್ಚೆಗಳು ಮೊದಲಿಗೆ ಸ್ವಲ್ಪ ಅನಾನುಕೂಲವೆಂದು ತೋರುತ್ತದೆಯಾದರೂ ಅವು ಅಂತಿಮವಾಗಿ ಸ್ಪಷ್ಟತೆಯನ್ನು ನೀಡುತ್ತವೆ. ನೀವು ಮಾತನಾಡದಿದ್ದರೆ ಒಳಗೆ ಸಮಸ್ಯೆಗಳು ಸಂಗ್ರಹವಾಗುತ್ತವೆ. ನೀವು ಮಾತನಾಡಿದರೆ ಮಾತ್ರ ಪರಿಹಾರಗಳು ಕಂಡುಬರುತ್ತವೆ ಎಂದು ಈ ದಿನಗಳು ನಿಮಗೆ ಕಲಿಸುತ್ತವೆ. ಈ ಸಮಯದಲ್ಲಿ ಮನೆಯ ಕಿರಿಯ ಸದಸ್ಯರೊಂದಿಗಿನ ಸಂಬಂಧಗಳು ಸಹ ಆದ್ಯತೆಯನ್ನು ಪಡೆಯುತ್ತವೆ. ಅವರ ನಡವಳಿಕೆ ಮತ್ತು ಅವರ ಅಗತ್ಯಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ.
ನೀವು ಅವರಿಗೆ ಮೀಸಲಿಟ್ಟ ಸಮಯ ಮತ್ತು ನೀವು ತೋರಿಸುವ ತಾಳ್ಮೆ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನೀವು ಆಳವಾಗಿ ಅರ್ಥಮಾಡಿಕೊಳ್ಳುವಿರಿ. ಇದು ನಿಮ್ಮೊಳಗೆ ಹೊಸ ಜವಾಬ್ದಾರಿಯ ಪ್ರಜ್ಞೆಯನ್ನು ತರುತ್ತದೆ. ಆಧ್ಯಾತ್ಮಿಕತೆ, ಅಂತರ್ಮುಖಿ ಪರಿಹಾರಗಳು. ವೃಷಭರಾಶಿಯು ಆಂತರಿಕ ಶಕ್ತಿಯ ಸಮಯ. ವೃಷಭರಾಶಿ, ಫೆಬ್ರವರಿ 4ರಿಂದ 7ರವರೆಗಿನ ಈ ದಿನಗಳು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯವಾದ ಅವಧಿಯಾಗಿದೆ. ನೀವು ಸಾಮಾನ್ಯವಾಗಿ ಪ್ರಾಯೋಗಿಕ ಚಿಂತಕರಾಗಿದ್ದರೂ ಈ ದಿನಗಳಲ್ಲಿ ನಿಮ್ಮ ಮನಸ್ಸು ಅಂತರ್ಮುಖಿಯಾಗುತ್ತದೆ. ಹೊರಗಿನ ಪ್ರಪಂಚದಲ್ಲಿ ನಡೆಯುವ ಘಟನೆಗಳಿಗಿಂತ ಒಳಗೆ ನಡೆಯುವ ಆಲೋಚನೆಗಳು ನಿಮಗೆ ಹೆಚ್ಚು ಮುಖ್ಯವಾಗುತ್ತವೆ. ಈ ಸಮಯದಲ್ಲಿ ನೀವು ಒಬ್ಬಂಟಿಯಾಗಿರಲು ಮತ್ತು ಮೌನವನ್ನು ಆನಂದಿಸಲು ಬಯಸಬಹುದು. ಇದು ಒಂಟಿತನವಲ್ಲ, ನೀವು ನಿಮ್ಮೊಂದಿಗೆ ಮಾತನಾಡಲು ಇದು ಸಮಯ. ಇಲ್ಲಿಯವರೆಗೆ ನೀವು ಯೋಚಿಸುತ್ತಿದ್ದ ಕೆಲವು ಪ್ರಶ್ನೆಗಳು ಈಗ ನಿಮ್ಮ ಮುಂದೆ ನಿಲ್ಲುತ್ತವೆ. ನಾನು ಸರಿಯಾದ ಹಾದಿಯಲ್ಲಿದ್ದೇನೆಯೇ? ನನ್ನ ಜೀವನ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ? ನನಗೆ ನಿಜವಾಗಿಯೂ ಏನು ಬೇಕು? ಈ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ಈ ದಿನಗಳಲ್ಲಿ ಆಧ್ಯಾತ್ಮಿಕತೆಯು ಕೇವಲ ಪ್ರಾರ್ಥನೆಗಳು ಮತ್ತು ಮಂತ್ರಗಳ ಬಗ್ಗೆ ಅಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ನಿಮ್ಮ ಆಲೋಚನೆಗಳ ಮೇಲೆ ನೀವು ಬೀರುವ ನಿಯಂತ್ರಣ ಮತ್ತು ನಿಮ್ಮ ಪ್ರತಿಕ್ರಿಯೆಗಳ ಮೇಲೆ ನೀವು ತೋರಿಸುವ ತಾಳ್ಮೆ ಕೂಡ ಆಧ್ಯಾತ್ಮಿಕ ಅಭ್ಯಾಸಗಳೆಂದು ನೀವು ಅನುಭವಿಸುವಿರಿ. ನೀವು ಹಿಂದೆ ಎದುರಿಸಿದ ತೊಂದರೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ. ಅವು ನಿಮ್ಮನ್ನು ದುರ್ಬಲಗೊಳಿಸಲಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಈ ದಿನಗಳಲ್ಲಿ ನೀವು ಮಾಡುವ ಸಣ್ಣ ಆಧ್ಯಾತ್ಮಿಕ ಅಭ್ಯಾಸಗಳು ಸಹ ನಿಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಬೆಳಿಗ್ಗೆ ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುವುದು, ನಿಧಾನವಾಗಿ ಮಂತ್ರವನ್ನು ಪಠಿಸುವುದು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಈ ಅಭ್ಯಾಸಗಳು ನಿಮಗೆ ಹೊರಗಿನ ಸಂದರ್ಭಗಳನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೂ ನೀವು ಒಳಗೆ ನಿಮ್ಮ ಪ್ರತಿಕ್ರಿಯೆಗಳನ್ನು ಬದಲಾಯಿಸಬಹುದು ಎಂದು ಕಲಿಸುತ್ತದೆ. ಪರಿಹಾರಗಳ ವಿಷಯಕ್ಕೆ ಬಂದಾಗ ಈ ಹಂತ ಬಹಳ ಸೂಕ್ಷ್ಮವಾಗಿರುತ್ತದೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಒಳ್ಳೆಯ ಕಾರ್ಯ, ನೀವು ಭಾವಿಸುವ ಪ್ರತಿಯೊಂದು ಒಳ್ಳೆಯ ಆಲೋಚನೆಯೂ ನಿಮ್ಮ ಕರ್ಮವನ್ನು ಹಗುರಗೊಳಿಸುತ್ತದೆ. ಯಾರಾದರೂ ಕ್ಷಮಿಸುವುದು ಅಥವಾ ನಿಮಗೆ ಹಾನಿ ಮಾಡಿದವರ ಮೇಲಿನ ದ್ವೇಷವನ್ನು ಬಿಟ್ಟುಬಿಡುವುದು ನಿಮ್ಮ ಜೀವನದ ಭಾರವನ್ನು ತಿಳಿಯದೆ ಕಡಿಮೆ ಮಾಡುತ್ತದೆ. ಇದು ತಕ್ಷಣದ ಫಲಿತಾಂಶಗಳನ್ನು ನೀಡದಿದ್ದರೂ ದೀರ್ಘಕಾಲದಲ್ಲಿ ನಿಮಗೆ ಶಾಂತಿಯನ್ನು ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು, ಸಮಯಚಕ್ರ ಚಿಹ್ನೆಗಳು. ವೃಷಭರಾಶಿಯವರಿಗೆ ಒಟ್ಟಿಗೆ ಬರುವ ಸಮಯಗಳು ಫೆಬ್ರವರಿ 4ರಿಂದ ಫೆಬ್ರವರಿ 7ರವರೆಗಿನ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಮಯಚಕ್ರವು ವಿಶೇಷವಾಗಿ ಕಾರ್ಯನಿರ್ವಹಿಸುವ ದಿನಗಳಾಗಿವೆ. ಸಾಮಾನ್ಯವಾಗಿ ಪ್ರತಿದಿನ ಒಂದೇ ರೀತಿಯಾಗಿ ಹೋಗುತ್ತದೆ ಎಂದು ತೋರಿದರೂ ಈ ಅವಧಿಯಲ್ಲಿ ಕೆಲವು ವಿಶೇಷ ಸಮಯಗಳು, ಕೆಲವು ಸಂಖ್ಯೆಗಳು, ಕೆಲವು ಯಾದೃಚ್ಛಿಕ ಘಟನೆಗಳು ನಿಮಗೆ ಚಿಹ್ನೆಗಳಾಗಿ ಗೋಚರಿಸುತ್ತವೆ. ನೀವು ಅವುಗಳನ್ನು ಗಮನಿಸಿದರೆ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಈ ದಿನಗಳಲ್ಲಿ ನೀವು ಗಮನಿಸುವ ಒಂದು ವಿಷಯವೆಂದರೆ ಕೆಲವು ಸಾರಿ ನೀವು ಮಾಡುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇತರ ಸಮಯಗಳಲ್ಲಿ ಅದೇ ಕಾರ್ಯಗಳು ಅಡೆತಡೆಗಳನ್ನು ಎದುರಿಸುತ್ತದೆ. ಇದು ಅದೃಷ್ಟದ ಕೊರತೆಯ ಸಂಕೇತವಲ್ಲ, ಆದರೆ ಸಮಯ ಒಟ್ಟಿಗೆ ಬರುತ್ತಿಲ್ಲ ಎಂಬುದ ಸಂಕೇತವಾಗಿದೆ. ವಿಶೇಷವಾಗಿ ಬೆಳಿಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಪರವಾಗಿರುತ್ತವೆ. ಮಧ್ಯಾಹ್ನದ ನಂತರ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ವಿಳಂಬ ಮಾಡುವುದು ಉತ್ತಮ. ಇದು ನಿಮಗೆ ಅನಗತ್ಯ ಗೊಂದಲವನ್ನು ತಪ್ಪಿಸುತ್ತದೆ. ಈ ಅವಧಿಯಲ್ಲಿ ಕೆಲವು ವಿಶೇಷ ಸಂಖ್ಯೆಗಳು ವೃಷಭರಾಶಿಯವರಿಗೆ ವಿಶೇಷವಾಗಿ ಅನುಕೂಲವಾಗಿರುತ್ತವೆ. ನೀವು ಅವುಗಳನ್ನು ಯಾದೃಚ್ಛಿಕವಾಗಿ ಗಮನಿಸುವಿರಿ. ಗಡಿಯಾರ, ಬಿಲ್ಗಳು, ರಸೀದಿಗಳು, ಟೋಕನ್ಗಳು ಇತ್ಯಾದಿಗಳಲ್ಲಿ ಒಂದೇ ಸಂಖ್ಯೆಗಳು ಪದೇ ಪದೇ ಕಾಣಿಸುವುದು ಮತ್ತು ಕೆಲವು ಸಂಖ್ಯೆಗಳು ಹಿಂದಿರುಗುವುದನ್ನು ನೀವು ಅನುಭವಿಸಬಹುದು. ಇವೆಲ್ಲವೂ ನೀವು ಸರಿಯಾದ ದಿಕ್ಕಿನಲ್ಲಿದ್ದೀರಿ ಎಂದು ಹೇಳುವ ಚಿಹ್ನೆಗಳು, ಆದರೆ ನೀವು ಮುಂದೆ ಆತುರಪಡಬಾರದು. ಈ ದಿನಗಳಲ್ಲಿ ನೀವು ಯಾವುದೇ ಹೆಜ್ಜೆಯನ್ನು ಪ್ರಾರಂಭಿಸಿದರೂ ಮೊದಲ ಹೆಜ್ಜೆ ಬಹಳ ಮುಖ್ಯವೆಂದು ಸೂಚಿಸುವ ಚಿಹ್ನೆಗಳಿವೆ. ನೀವು ಶಾಂತ ಮತ್ತು ಸ್ಪಷ್ಟ ಮನಸ್ಸಿನಿಂದ ಆ ಮೊದಲ ಹೆಜ್ಜೆಯನ್ನು ಇಟ್ಟರೆ ಉಳಿದವು ಸರಳವಾಗಿ ಸಾಗುತ್ತವೆ. ನೀವು ಅದೇ ಆತಂಕ ಮತ್ತು ಭಯದಿಂದ ಪ್ರಾರಂಭಿಸಿದರೆ ಸಣ್ಣ ಅಡೆತಡೆಗಳು ಸಹ ದೊಡ್ಡವಾಗಿ ಕಾಣಿಸುತ್ತವೆ. ಆದ್ದರಿಂದಲೇ ವೃಷಭರಾಶಿಯವರು ಈ ಅವಧಿಯಲ್ಲಿ ಸಮಯವನ್ನು ಗೌರವಿಸಲು ಕಲಿಯಬೇಕು. ಸರಿಯಾದ ಸಮಯಕ್ಕಾಗಿ ಕಾಯುವ ತಾಳ್ಮೆ ನಿಮಗೆ ಅದೃಷ್ಟವನ್ನು ತರುತ್ತದೆ. ಈ ಹಂತದಲ್ಲಿ ಅದೃಷ್ಟವೆಂದರೆ ದೊಡ್ಡ ಬದಲಾವಣೆಗಳು ಒಂದೇ ಸಮಯದಲ್ಲಿ ಸಂಭವಿಸುವುದಿಲ್ಲ. ಇದು ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುವ ಸಣ್ಣ ಅನುಕೂಲ ಸಂದರ್ಭಗಳ ಸಂಗ್ರಹವಾಗಿದೆ. ಈ ದಿನಗಳಲ್ಲಿ ನೀವು ನೋಡುವ ಸಣ್ಣ ಅವಕಾಶಗಳು ಭವಿಷ್ಯದಲ್ಲಿ ನಿಮಗೆ ಸಹಾಯ ಮಾಡುವ ಸಣ್ಣ ಸೂಚನೆಗಳಾಗಿವೆ. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.